ಇವತ್ತಿನ ವಿಡಿಯೋದಲ್ಲಿ ಜೋಡಿ ನುಡಿಗಳು ಮತ್ತು ನುಡಿಗಟ್ಟಿನ ಬಗ್ಗೆ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಈಗ ಫಸ್ಟ್ಗೆ ಜೋಡಿ ನುಡಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಜೋಡಿ ನುಡಿ ಎಂದರೇನು, ಜೋಡಿ ನುಡಿಗೆ ಉದಾಹರಣೆಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಜೋಡಿ ನುಡಿ ಎಂದರೆ ಅರ್ಥವಿರುವ ಪದದೊಂದಿಗೆ ಸಮಾನಾರ್ಥ, ಪೂರಕ ಅರ್ಥ, ವಿರುದ್ಧಾರ್ಥ ಮತ್ತು ಅರ್ಥರಹಿತ ಪದಗಳನ್ನು ಜೋಡಿಸಿ ಬಳಸುವುದನ್ನು ಜೋಡಿ ನುಡಿಗಳು ಎನ್ನುತ್ತೇವೆ. ಇದಕ್ಕೆ ಜೋಡಿ ನುಡಿಗೆ ಉದಾಹರಣೆಗಳನ್ನು ನೋಡೋಣ ಬನ್ನಿ. ಜೋಡಿ ನುಡಿಗೆ ಫಸ್ಟ್ ಉದಾಹರಣೆ ಯಾವುದಪ್ಪ ಅಂತಂದ್ರೆ ಅವಳಿ ಜವಳಿ, ಎರಡನೇದು ಅಕ್ಕ ಪಕ್ಕ, ಮೂರನೇದು ಜನ ಜಾತ್ರೆ, 4 ಆಳು ಕಾಳು, 5 ದನ ಕರು, 6 ಆಸ್ತಿ ಪಾಸ್ತಿ, 7 ಆಟ ಪಾಠ, 8 ಅರಳು ಮರಳು, 9 ಅದಲು ಬದಲು, 10 ಅತ್ತ ಇತ್ತ, 11 ದವಸ ಧಾನ್ಯ, 12 ದೇವರು ದಿಂಡರು, 13 ರೀತಿ ನೀತಿ, 14 ವೇಷಭೂಷಣ, 15 ರುಂಡ ಮುಂಡ, 16 ಮುತ್ತು ರತ್ನ, 17 ಮದುವೆ ಮುಂಜಿ, 18 ಮಳೆ ಬೆಳೆ, 19 ಜಾತಿ ಗೀತಿ, 20 ಅಕ್ಕ ತಂಗಿ, 21 ಗುಡಿ ಗೋಪುರ, 22 ಅಂಕು ಡೊಂಕು, 23 ಚಿಂತನ ಮಂಥನ, 24 ತಿಂಡಿ ತಿನಿಸು, 25 ನೋವು ನಲಿವು, 26 ಓದು ಬರಹ, 27 ಉಡುಗೆ ಕೊಡುಗೆ, 28 ಅಚ್ಚು ಮೆಚ್ಚು, 29 ತಿಂಡಿ ತೀರ್ಥ, 30 ಆಳು ಕಾಳು. ಜೋಡಿ ನುಡಿಗೆ ನಾನು 30 ಉದಾಹರಣೆಗಳನ್ನು ಹೇಳಿದ್ದೇನೆ. ಇನ್ನೂ ಉದಾಹರಣೆಗಳು ಬರ್ತಾವು. ನಾನು 30 ಉದಾಹರಣೆಗಳನ್ನು ಮಾತ್ರ ತೆಗೆದುಕೊಂಡಿದ್ದೇನೆ. ಈಗ ನಾನು ಜೋಡಿ ನುಡಿ ಎಂದರೇನು, ಜೋಡಿ ನುಡಿಗೆ ಸಂಬಂಧಪಟ್ಟಂಥ ಉದಾಹರಣೆಗಳನ್ನು ಹೇಳಿದ್ದೇನೆ. ಈಗ ನೆಕ್ಸ್ಟ್ ಅಪ್ಪ ಅಂತಂದ್ರೆ ನುಡಿಗಟ್ಟು. ನುಡಿಗಟ್ಟು ಎಂದರೇನು, ನುಡಿಗಟ್ಟಿಗೆ ಬರ್ತಕ್ಕಂಥ ಉದಾಹರಣೆಗಳನ್ನು ನೋಡೋಣ ಬನ್ನಿ. ನುಡಿಗಟ್ಟು ಎಂದರೆ ವಿಶೇಷ ಅರ್ಥವನ್ನು ಕೊಡುವ, ಅರ್ಥ ವ್ಯಾಪ್ತಿಯನ್ನು ವಿಸ್ತರಿಸುವ ವಿಶೇಷ ಬಗೆಯ ಪದ ಸಮುಚ್ಚಯಗಳನ್ನು ನುಡಿಗಟ್ಟು ಎನ್ನುವರು. ಈಗ ಉದಾಹರಣೆಗಳನ್ನು ನೋಡೋಣ. ಫಸ್ಟು ಕೈ ಎತ್ತು ಅಂತಂದ್ರೆ ಇದರ ಅರ್ಥ ಏನಾಗ್ತದಪ್ಪ ಅಂತಂದ್ರೆ ಒಪ್ಪಿಗೆ ಸೂಚಿಸುವುದು ಎಂದು ಆಗ್ತದ. ಎರಡನೇದು ನಾಲಿಗೆ ಉದ್ದ ಮಾಡು, ಇದು ಏನು ಅರ್ಥ ಕೊಡುತ್ತಪ್ಪ ಅಂತಂದ್ರೆ ಅತಿಯಾಗಿ ಮಾತನಾಡು ಅಂತ ಅರ್ಥವನ್ನ ಕೊಡುತ್ತೆ. ಮೂರನೇದು ಪುಸ್ತಕದ ಬದನೆಕಾಯಿ. ಈಗ ಪುಸ್ತಕದ ಬದನೆಕಾಯಿ ಯಾವ ಅರ್ಥವನ್ನ ಕೊಡುತ್ತಪ್ಪ ಅಂತಂದ್ರೆ ಪುಸ್ತಕದ ಜ್ಞಾನ ಕಡಿಮೆ ಇರುವುದು ಅಂತ ಅರ್ಥವನ್ನ ಕೊಡುತ್ತದೆ. ನಾಲ್ಕನೇದು ಬಣ್ಣ ಕಟ್ಟು, ಇದರ ಅರ್ಥ ಇಲ್ಲದನ್ನ ಹೇಳುವುದು ಅಂತ ಅರ್ಥವಾಗ್ತದೆ. ಐದನೇದು ಬಿಸಿ ನೆತ್ತರು. ಬಿಸಿ ನೆತ್ತರಿನ ಅರ್ಥ ಏನಾಗ್ತದಪ್ಪ ಅಂತಂದ್ರೆ ಯೌವನದ ಸ್ಥಿತಿ ಅಂತ ಆಗ್ತದ. ಈಗ ಆರನೇದು ಜನ್ಮ ಜಾಲಾಡುವಂಥದ, ಇದರ ಅರ್ಥ ಚೆನ್ನಾಗಿ ಬೈಯುವಂತ ಆಗ್ತದ. ಏಳನೇದು ಹನುಮಂತನ ಬಾಲ. ಈ ಹನುಮಂತನ ಬಾಲ ಏನು ಅರ್ಥವನ್ನು ಕೊಡುತ್ತಪ್ಪ ಅಂತಂದ್ರೆ ಕೊನೆಯಿಲ್ಲದ್ದು, ಮುಕ್ತವಾಗದ್ದು ಅಂತಂದು ಅರ್ಥವನ್ನ ಕೊಡುತ್ತೆ. ಎಂಟನೇದು ಕಾಲಿಗೆ ಬುದ್ಧಿ ಹೇಳುವಂತ ಇದೆ, ಕಾಲಿಗೆ ಬುದ್ಧಿ ಹೇಳುವ ಅರ್ಥ ಓಡಿ ಹೋಗು ಅಂತ ಆಗ್ತದ. ಒಂಬತ್ತನೇದು ಕಣ್ಣು ಕೆಂಪಾಗು. ಈ ಕಣ್ಣು ಕೆಂಪಾಗು ಇದರ ಅರ್ಥ ಏನಾಗ್ತದಪ್ಪ ಅಂತಂದ್ರೆ ಕೋಪ ಉಂಟಾಗು ಒಂದು ಅರ್ಥವನ್ನ ಕೊಡ್ತದ. ಹತ್ತನೇದು ಕೈ ಕೊಡು. ಕೈ ಕೊಡುವುದರ ಅರ್ಥ ಏನಾಗ್ತದಪ್ಪ ಅಂತಂದ್ರೆ ಮೋಸ ಮಾಡುವಂತ ಆಗ್ತದ. ಹನ್ನೊಂದನೇದು ಹಾರಿಕೆ ಸುದ್ದಿ ಅಂತ ಇದೆ, ಹಾರಿಕೆ ಸುದ್ದಿಯ ಅರ್ಥ ಸುಳ್ಳು ಸುದ್ದಿ ಅಂತ ಅರ್ಥವನ್ನ ಕೊಡುತ್ತದೆ. ಈಗ 12ನೇದು ಧೂಳಿಪಟ ಮಾಡು, ಇದರ ಅರ್ಥವನ್ನ ಏನ್ ಕೊಡ್ತದಪ್ಪ ಅಂತಂದ್ರೆ ಸೋಲಿಸುವಂತ ಅರ್ಥವನ್ನ ಕೊಡ್ತದ. 13ನೇದು ಅಡವಿ ಮನುಷ್ಯ, ಇದರ ಅರ್ಥ ಏನಾಗ್ತದಪ್ಪ ಅಂತಂದ್ರೆ ಯಾವ ಕೆಲಸವನ್ನ
ಸರಿಯಾಗಿ ಮಾಡದವನು ಅಂತ ಅರ್ಥವನ್ನ ಕೊಡುತ್ತೆ. 14ನೇದ್ದು ಅರಿಶಿನ ಕಾಮಾಲೆ ಅಂತ ಇದೆ. ಇದು ಏನು ಅರ್ಥವನ್ನ ಕೊಡುತ್ತಪ್ಪ ಅಂತಂದ್ರೆ ಎಲ್ಲದರಲ್ಲೂ ಸಂದೇಹ ಅನ್ನೋದು ಅರ್ಥವನ್ನ ಕೊಡುತ್ತೆ. 15 ಆಷಾಢ ಭೂತಿ ಅಂತ ಇದೆ. ಇದು ಮೋಸಗಾರ, ನಯವಂಚಕ ಅನ್ನುವ ಅರ್ಥವನ್ನ ಕೊಡುತ್ತೆ. ಈಗ ನಾನು ಈ ವಿಡಿಯೋದಲ್ಲಿ ಜೋಡು ನುಡಿಗಳು ಮತ್ತು ನುಡಿಗಟ್ಟಿನ ಬಗ್ಗೆ ಹೇಳಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.